Hello everyone, I am Dr. Nalini Bengeri, Associate Professor of Sociology, Government First Grade College, Rajnagar, Hubballi. ನಮಸ್ಕಾರ. PA ಪ್ರಥಮ ವರ್ಷಕ್ಕೆ ಅಡ್ಮಿಷನ್ ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತ. BA ಪ್ರಥಮ ವರ್ಷಕ್ಕೆ ನಿಮಗೆ NEP ಶಿಕ್ಷಣ ಪದ್ಧತಿ ಜಾರಿಗೆ ಬರ್ತಾ ಇದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ NEP ಶಿಕ್ಷಣ ಪದ್ಧತಿ ಬರ್ತಾ ಇದೆ. NEP ಅಡಿಯಲ್ಲಿ ಸಮಾಜಶಾಸ್ತ್ರ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಒಟ್ಟು 2 ಪೇಪರ್ಗಳನ್ನು ಕಲಿಬೇಕಾಗತ್ತೆ ಫಸ್ಟ್ ಸೆಮಿಸ್ಟರ್ನಲ್ಲಿ, ಪೇಪರ್ 1 ಮತ್ತು ಪೇಪರ್ 2 ಅಂಥೇಳಿ. ಯಾವ 2 ಪೇಪರು ಅಂದರೆ, ಮೊದಲನೇದು ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಾಲಜಿ ಅಂತ, ಸಮಾಜಶಾಸ್ತ್ರದ ಗ್ರಹಿಕೆ ಅಂತ. ಪೇಪರ್ 2 ಈಸ್ ಚೇಂಜಿಂಗ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ, ಭಾರತದಲ್ಲಿ ಬದಲಾಗುತ್ತಿರುವ ಸಾಮಾಜಿಕ ಸಂಸ್ಥೆಗಳು ಅನ್ನುವ ಪತ್ರಿಕೆ ಇದೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಪೇಪರ್ ಏನಿದೆ, ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಾಲಜಿ, ಸಮಾಜಶಾಸ್ತ್ರದ ಗ್ರಹಿಕೆ ಅನ್ನುವ ಒಂದು ಪತ್ರಿಕೆಯಲ್ಲಿ ನೀವು ಏನೇನು ಕಲೀಲಿಕ್ಕಿದೆ ಅನ್ನೋದು ಸಿಲೆಬಸ್ಸನ್ನು ಸ್ವಲ್ಪ ಬ್ರೀಫ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಪತ್ರಿಕೆಯಲ್ಲಿ ನೀವು ಏನನ್ನ ಕಲಿತೀರಾ ಅಂತ ನೋಡೋದಾದರೆ, ಯೂನಿಟ್ 1 ಅಧ್ಯಾಯ 1 ಸೋಷಿಯಾಲಜಿ ಆಸ್ ಸೈನ್ಸ್, ಸಮಾಜಶಾಸ್ತ್ರ ಒಂದು ವಿಜ್ಞಾನವಾಗಿ ಅಥವಾ ವಿಜ್ಞಾನವಾಗಿ ಸಮಾಜಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ. ಇದರಲ್ಲಿ ಚಾಪ್ಟರ್ 1 ಅಥವಾ ಟಾಪಿಕ್ 1 ಯು ಕ್ಯಾನ್ ಸೇ, ಸೋಷಿಯಾಲಜಿ ಆಸ್ ಅ ಸ್ಟಡಿ ಆಫ್ ಗ್ರೂಪ್ಸ್ ಅಂಡ್ ಸೋಷಿಯಲ್ ಇಂಟರಾಕ್ಷನ್, ಡೆಫಿನಿಷನ್, ಸ್ಕೋಪ್ ಅಂಡ್ ನೀಡ್, ಸೋಷಿಯಾಲಜಿ ಆಸ್ ಸೈನ್ಸ್ ವರ್ಸಸ್ ಸೋಷಿಯಾಲಜಿ ಆಸ್ ಸೋಷಿಯಲ್ ರಿಫಾರ್ಮ್ ಅಂತ. ಅಂದರೆ ಸಮೂಹ ಮತ್ತು ಸಾಮಾಜಿಕ ಅಂತಃಕ್ರಿಯೆಯ ಅಧ್ಯಯನವಾಗಿ ಸಮಾಜಶಾಸ್ತ್ರ ಬಗ್ಗೆ ಕಲೀಲಿಕ್ಕಿದೆ. ಅದರಲ್ಲಿ ವ್ಯಾಖ್ಯೆ, ವ್ಯಾಪ್ತಿ ಮತ್ತು ಅವಶ್ಯಕತೆ, ವಿಜ್ಞಾನವಾಗಿ ಮತ್ತು ಸಾಮಾಜಿಕ ಸುಧಾರಣೆಯ ಸಾಧನವಾಗಿ ಸಮಾಜಶಾಸ್ತ್ರ, ಇದ್ರ ಬಗ್ಗೆ ಕಲೀಲಿಕ್ಕಿದೆ. ಇಲ್ಲಿ ವಿದ್ಯಾರ್ಥಿಗಳೇ, ನೀವು ಮೊದಲನೇದಾಗಿ ಡೆಫಿನಿಷನ್ಸ್ ಅನ್ನು ಕಲಿತೀರಿ, ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ಕಲಿತೀರಿ. ವ್ಯಾಖ್ಯೆಗಳು ಅಂತಂದರೆ, ಇಲ್ಲಿ ಸಮಾಜಶಾಸ್ತ್ರವು ಸಾಮಾಜಿಕ ಅಂತಃಕ್ರಿಯೆ ಮತ್ತು ಸಾಮಾಜಿಕ ಸಮೂಹಗಳ ಅಧ್ಯಯನವಾಗಿ ಸಮಾಜಶಾಸ್ತ್ರ ಅಂತ ಏನಿದೆ ಅದರ ವ್ಯಾಖ್ಯೆಗಳನ್ನು ಇಲ್ಲಿ ಕಲಿತೀರ. ಹಾಗೆಯೇ ಸಮಾಜಶಾಸ್ತ್ರ ಒಂದು ವಿಜ್ಞಾನವಾಗಿ, ಅಂದರೆ ಸೋಷಿಯಾಲಜಿ ಆಸ್ ಅ ಸೈನ್ಸ್, ಎಲ್ಲರೂ ಹೇಳೋ ಹಾಗೆ ಸಮಾಜಶಾಸ್ತ್ರ ಒಂದು ವಿಜ್ಞಾನ. ನೋ ಡೌಟ್ ಇಟ್ಸ್ ಅ ಸೈನ್ಸ್, ಬಟ್ ಇಟ್ ಇಸ್ ಅ ಸೋಷಿಯಲ್ ಸೈನ್ಸ್. ಸಮಾಜಶಾಸ್ತ್ರ ಒಂದು ಸಾಮಾಜಿಕ ವಿಜ್ಞಾನ. ಸಾಮಾಜಿಕ ವಿಜ್ಞಾನ ಅಂತ ಯಾಕೆ ಕರೆಸ್ಕೊಳ್ಳುತ್ತೆ ಅನ್ನೋದು ಗೊತ್ತಿರೋ ವಿಷಯ. ಕ್ರಮಬದ್ಧವಾದ ಹಾಗೂ ವ್ಯವಸ್ಥಿತವಾದ ಅಧ್ಯಯನವನ್ನು ನಾವು ಸಮಾಜಶಾಸ್ತ್ರದಲ್ಲಿ ಮಾಡೋದ್ರಿಂದ ಇದನ್ನು ವಿಜ್ಞಾನ ಅಂತ ಹೇಳಿ ಕರಿತೇವೆ. ಹಾಗೆಯೇ ಒಂದು ಸುಧಾರಣೆಯ ಸಾಧನವಾಗಿ ಅಥವಾ ಸಾಮಾಜಿಕ ಸುಧಾರಣೆಯ ಸಾಧನವಾಗಿ ಸಮಾಜಶಾಸ್ತ್ರ ಹೇಗೆ ಉಪಯೋಗವಾಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ಕಲೀಲಿಕ್ಕಿದೆ. ಸಾಮಾಜಿಕ ಸುಧಾರಣೆ ಅಂದರೆ ಸಾಮಾಜಿಕ ಪ್ರಗತಿ, ಸಾಮಾಜಿಕ ಅಭಿವೃದ್ಧಿ ಅಂತ ಹೇಳ್ಬೋದು. ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತರುವುದರ ಮೂಲಕ ಹೇಗೆ ಸಮಾಜಶಾಸ್ತ್ರ ಸಮಾಜದಲ್ಲಿ ಸುಧಾರಣೆಗಳನ್ನು ತರಲಿಕ್ಕೆ ಪ್ರಯತ್ನಿಸ್ತದೆ ಅಥವಾ ಸುಧಾರಣೆಯ ಸಾಧನವಾಗಿ ಸಮಾಜಶಾಸ್ತ್ರ ಉಪಯೋಗವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ. ಇದು ಮೊದಲನೇ ಟಾಪಿಕ್. ಇನ್ನು ಕಮಿಂಗ್ ಟು ನೆಕ್ಸ್ಟ್ ಟಾಪಿಕ್, ಎರಡನೇ ಟಾಪಿಕ್ಗೆ ಬರೋದಾದರೆ, ಫೋಕಿ ಆಫ್ ಸೋಷಿಯಾಲಜಿ ಅಂತಾರೆ. ಫೋಕಿ ಅಂದರೆ ಫೋಕಸ್ ಅಂತ ಅರ್ಥ. ಫೋಕಸ್ ಆಫ್ ಸೋಷಿಯಾಲಜಿ ಅಂತ, ಅದರಲ್ಲಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಸೋಷಿಯಲ್ ಇನ್ಇಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ಚೇಂಜ್, ಸಮಾಜಶಾಸ್ತ್ರದ ಗುರಿ ಅಥವಾ ಗಮನದ ಬಗ್ಗೆ ಕಲೀಲಿಕ್ಕಿದೆ. ಅಂದರೆ ಸಮಾಜಶಾಸ್ತ್ರದ ಗುರಿ ಏನು, ಸಮಾಜಶಾಸ್ತ್ರದ ಅಧ್ಯಯನ ವಿಷಯ ಯಾವುದು, ಅಧ್ಯಯನ ವಸ್ತು, ಪ್ರಮುಖ ಅಧ್ಯಯನ ವಸ್ತುಗಳು ಯಾವುದು ಅನ್ನೋದರ ಬಗ್ಗೆ ಕಲೀಲಿಕ್ಕಿದೆ. ಅದರಲ್ಲಿ ಮೊದಲನೇದಾಗಿ ಸಾಮಾಜಿಕ ಸಂಸ್ಥೆಗಳು, ಸಂಸ್ಥೆಗಳ ಬಗ್ಗೆ ಕಲಿತೀರಾ. ಸಂಸ್ಥೆಗಳು ಹೇಗೆ ಸಮಾಜಶಾಸ್ತ್ರದ ಒಂದು ಆಧಾರ ಸ್ತಂಭಗಳು, ಮಾನವ ಸಮಾಜದ ಆಧಾರ ಸ್ತಂಭಗಳು, ಹೇಗೆ ಸಮಾಜಶಾಸ್ತ್ರಜ್ಞರು ಹೇಳೋ ಹಾಗೆ, ಸಮ್ನರ್ ಮತ್ತು ಕೆಲ್ಲರ್ ಎಂಬ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ, ಈ ಸಂಸ್ಥೆಗಳು ಸಮಾಜದ ಮೂಳೆ ಮತ್ತು ಅಂಗಾಂಶಗಳಿದ್ದ ಹಾಗೆ ಅಂತ. ಅಂದರೆ ಸಾಮಾಜಿಕ ಸಂಸ್ಥೆಗಳಿಲ್ಲದೆ ಮಾನವ ಸಮಾಜ ಇಲ್ಲ ಅನ್ನೋದನ್ನು ಇಲ್ಲಿ ಸಂಸ್ಥೆಗಳ ಮಹತ್ವವನ್ನು ತಿಳ್ಕೊತೀರಾ. ಹಾಗೆಯೇ ಸೋಷಿಯಲ್ ಇನ್ಇಕ್ವಾಲಿಟಿ,
ಯಾವಾಗಲೂ ಕೂಡ ಸಮಾಜ ಅಂದರೆ ಇನ್ಇಕ್ವಾಲಿಟಿ, ಅಸಮಾನತೆಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ನೋ ಸೊಸೈಟಿ ಈಸ್ ಈಕ್ವಲಿಟೇರಿಯನ್, ಅಂದರೆ ಈಕ್ವಲ್ ಆಗಿರುವಂತಹ ಸಮಾನತೆಯ ಆಧಾರದ ಮೇಲೆ ರಚಿತವಾಗಿರುವಂತಹ ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇನ್ಇಕ್ವಾಲಿಟೀಸ್ ಯಾವ ಕ್ಷೇತ್ರದಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಅಧ್ಯಯನ ಮಾಡ್ತೀರಾ. ಹಾಗೆಯೇ ಸೋಷಿಯಲ್ ಚೇಂಜ್, ಸಾಮಾಜಿಕ ಪರಿವರ್ತನೆ ಅಥವಾ ಬದಲಾವಣೆಯ ಒಂದು ಪರಿಕಲ್ಪನೆಯನ್ನ, ಸಾಮಾಜಿಕ ಬದಲಾವಣೆ ಅಂದರೆ ಏನು ಅಂತ, ಸಾಮಾನ್ಯವಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳನ್ನು ಸಾಮಾಜಿಕ ಬದಲಾವಣೆಗಳು ಅಂತ ಕರಿತೀವಿ. ಇನ್ನು ಚಾಪ್ಟರ್ 3 ಅಥವಾ ಟಾಪಿಕ್ 3ಯಲ್ಲಿ ಸೋಷಲಾಜಿಕಲ್ ಐ ಮತ್ತು ಸೋಷಲಾಜಿಕಲ್ ಇಮ್ಯಾಜಿನೇಷನ್ ಬಗ್ಗೆ ಕಲಿಯಲಿಕ್ಕಿದೆ. ಸಮಾಜಶಾಸ್ತ್ರೀಯ ದೃಷ್ಟಿ ಅಥವಾ ಸಮಾಜಶಾಸ್ತ್ರೀಯ ದೃಷ್ಟಿ ಮತ್ತು ಸಮಾಜಶಾಸ್ತ್ರೀಯ ಕಲ್ಪನಾ ಶಕ್ತಿ ಎರಡರ ಬಗ್ಗೆ ಕೂಡ ಕಲಿಯಲಿಕ್ಕಿದೆ. ಇಲ್ಲಿ ಸಮಾಜಶಾಸ್ತ್ರೀಯ ದೃಷ್ಟಿ ರಂಡಾಲ್ ಕಾಲಿನ್ಸ್ ಅವರ ಒಂದು ಕಾನ್ಸೆಪ್ಟ್, ಇದು ಒಂದು ಪರಿಕಲ್ಪನೆ. ಇದು ಸಮಾಜಶಾಸ್ತ್ರೀಯ ದೃಷ್ಟಿ ಅಂದರೆ ನಾವು ಪ್ರತಿಯೊಂದು ವಿಷಯವನ್ನು, ಸಮಾಜದಲ್ಲಿರುವ ಪ್ರತಿಯೊಂದು ವಿಷಯವನ್ನೂ ಕೂಡ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ, ಥ್ರೂ ಸೋಷಲಾಜಿಕಲ್ ಲೆನ್ಸ್, ಥ್ರೂ ಸೋಷಲಾಜಿಕಲ್ ಐಸ್ ಅಂತ ಹೇಳ್ತೇವೆ. ಅಂದರೆ ಸಮಾಜಶಾಸ್ತ್ರೀಯ ಕಣ್ಣುಗಳಿಂದ ನೋಡಿದಾಗ ಅದಕ್ಕೊಂದು ಬೇರೆ ದೃಷ್ಟಿಕೋನವೇ ನಮಗೆ ಕಂಡು ಬರ್ಬೋದು. ಪ್ರತಿಯೊಂದು ಘಟನೆಗೂ, ಪ್ರತಿಯೊಂದು ಅಂಶಗಳಿಗೂ ಸಮಾಜದಲ್ಲಿ ಬೇರೆ ಬೇರೆ ಒಂದು ದೃಷ್ಟಿಕೋನವೇ ಕಂಡು ಬರ್ಬೋದು. ಅದಕ್ಕೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಥವಾ ಸಮಾಜಶಾಸ್ತ್ರೀಯ ದೃಷ್ಟಿ ಅಂತ ಕರೀತಾರೆ ರಂಡಾಲ್ ಕಾಲಿನ್ಸ್. ಹಾಗೆಯೇ ಸಮಾಜಶಾಸ್ತ್ರೀಯ ಕಲ್ಪನಾ ಶಕ್ತಿಯನ್ನು ಕುರಿತು ಮಿಲ್ಸ್ ಅವರು ಹೇಳ್ತಾರೆ. ಸಮಾಜಶಾಸ್ತ್ರೀಯ ಕಲ್ಪನಾ ಶಕ್ತಿ ಅಂದ್ರೆ ಏನು, ಹಾಗೆ ಪ್ರತಿಯೊಬ್ಬ ಸಮಾಜಶಾಸ್ತ್ರಜ್ಞನಿಗೂ ಸಮಾಜಶಾಸ್ತ್ರೀಯ ಕಲ್ಪನಾ ಶಕ್ತಿ ಇರಬೇಕಾಗತ್ತೆ. ಆ ಕಲ್ಪನಾ ಶಕ್ತಿಯ ಮೂಲಕ ಮುಂದಾಗುವ ಸಮಸ್ಯೆಗಳನ್ನು ಊಹಿಸಿಕೊಂಡು ಈಗಲೇ ಪರಿಹಾರಗಳನ್ನು ಕಂಡುಹಿಡಿಯಬಹುದು ಅಂತ. ಇನ್ನು 4ನೇ ಟಾಪಿಕಲ್ಲಿ ಸೋಷಲಾಜಿಕಲ್ ಪರ್ಸ್ಪೆಕ್ಟಿವ್ಸ್. ಸೊ ಇಲ್ಲಿ ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು ಅಂತ ಬರುತ್ತೆ. ಫಂಕ್ಷನಾಲಿಸ್ಟ್, ಕಾನ್ಫ್ಲಿಕ್ಟ್, ಸಿಂಬಾಲಿಕ್, ಇಂಟರಾಕ್ಷನಿಸ್ಟ್ ಆ್ಯಂಡ್ ಫೆಮಿನಿಸ್ಟ್ ಪರ್ಸ್ಪೆಕ್ಟಿವ್ಸ್ ಅನ್ನು ಕಲಿಯಲಿಕ್ಕಿದೆ. ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು ಕಾರ್ಯಾತ್ಮಕ, ಸಂಘರ್ಷಾತ್ಮಕ, ಸಾಂಕೇತಿಕ, ಅಂತರ್ಕ್ರಿಯಾವಾದ ಮತ್ತು ಮಹಿಳಾಪರ ಪರಿದೃಷ್ಟಿಗಳನ್ನು ಕಲಿಯಲಿಕ್ಕಿದೆ. ಇದು ಏನಂತಂದ್ರೆ ಸಮಾಜಶಾಸ್ತ್ರವನ್ನ ವಿವಿಧ ದೃಷ್ಟಿಕೋನದಿಂದ ಅಧ್ಯಯನ ಮಾಡೋದು. ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರದಲ್ಲಿ ಬರುವ ವಿಷಯಗಳನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ಅಧ್ಯಯನ ಮಾಡ್ತಾರೆ. ಕೆಲವರು ಸಂಘರ್ಷಾತ್ಮಕ ದೃಷ್ಟಿಯಿಂದ ಅಧ್ಯಯನ ಮಾಡಿದರೆ, ಇನ್ನು ಕೆಲವರು ಕಾರ್ಯಾತ್ಮಕ ದೃಷ್ಟಿಕೋನವನ್ನು ಇಟ್ಕೊಂಡು ಸಮಾಜಶಾಸ್ತ್ರೀಯ ವಿಷಯಗಳನ್ನು ಅಧ್ಯಯನ ಮಾಡ್ತಾರೆ. ಹೀಗಾಗಿ ವಿವಿಧ ದೃಷ್ಟಿಕೋನಗಳಿದೆ ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳಿಗೆ. ಆ ದೃಷ್ಟಿಕೋನಗಳನ್ನು ಅಧ್ಯಯನ ಮಾಡಲಿಕ್ಕಿದೆ ಅಧ್ಯಾಯ 1ರಲ್ಲಿ. ವಿದ್ಯಾರ್ಥಿಗಳೇ, ಇದು ಅಧ್ಯಾಯ 1ರಲ್ಲಿ ನೀವು ಕಲಿಬೇಕಾಗಿರುವಂತಹ ಟಾಪಿಕ್ಗಳು. ಬನ್ನಿ ಇವಾಗ 2ನೇ ಅಧ್ಯಾಯದಲ್ಲಿ ಯಾವ ಎಲ್ಲ ವಿಷಯಗಳನ್ನು ನಿಮಗೆ ಕಲಿಲಿಕ್ಕಿದೆ ಅನ್ನೋದನ್ನು ನೋಡೋಣ. ಅಧ್ಯಾಯ 2 ಕಲ್ಚರ್ ಅಂಡ್ ಸೋಷಲೈಸೇಷನ್, ಸಂಸ್ಕೃತಿ ಮತ್ತು ಸಾಮಾಜೀಕರಣದ ಬಗ್ಗೆ ಇದೆ. ಅದರಲ್ಲಿ ಟಾಪಿಕ್ 1 ಏನಿದೆ, ಕಲ್ಚರ್, ಸಂಸ್ಕೃತಿಯ ಬಗ್ಗೆ ಕಲಿಲಿಕ್ಕಿದೆ. ಕಲ್ಚರ್, ಡೆಫಿನಿಷನ್ ಅಂಡ್ ಎಲಿಮೆಂಟ್ಸ್ ಆಫ್ ಕಲ್ಚರ್, ಕಂಪ್ಯಾರಿಸನ್ ಬಿಟ್ವೀನ್ ಕಲ್ಚರ್ ಅಂಡ್ ಸಿವಿಲೈಸೇಷನ್, ಮೆಲ್ಟಿಂಗ್ ಪಾಟ್, ಕಲ್ಚರಲ್ ಕಾಂಟ್ಯಾಕ್ಟ್, ಕಲ್ಚರಲ್ ಶಾಕ್, ಕೌಂಟರ್ ಕಲ್ಚರ್ ಮೊದಲಾದವುಗಳ ಬಗ್ಗೆ ಕಲಿಲಿಕ್ಕಿದೆ. ನೋಡಿ, ಕಲ್ಚರ್ ಸಂಸ್ಕೃತಿ, ಸಾಮಾನ್ಯವಾಗಿ ಸಂಸ್ಕೃತಿ ಅನ್ನೋ ಪದವನ್ನು ದಿನನಿತ್ಯದ ಭಾಷೆಯಲ್ಲಿ ಬಳಸ್ತೇವೆ, ದಿನನಿತ್ಯದ ಬಳಕೆಯಲ್ಲಿ ಬಳಸ್ತೇವೆ. ಆದರೂ ಕೂಡ ಅದಕ್ಕೊಂದು ನಿರ್ದಿಷ್ಟವಾದ ಅರ್ಥ ಇದೆ ಸಮಾಜಶಾಸ್ತ್ರದಲ್ಲಿ. ಸಂಸ್ಕೃತಿ ಅಂದರೆ ಕಲ್ಚರ್ ಇಸ್ ನಥಿಂಗ್ ಬಟ್ ದ ವೇ ಆಫ್ ಲೈಫ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ಮಾನವರ ಜೀವನ ಮಾರ್ಗವೇ ಅವನ ಸಂಸ್ಕೃತಿಯನ್ನು ಸೂಚಿಸುತ್ತೆ ಅಂತ. ಸೊ ಸಂಸ್ಕೃತಿಯ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳನ್ನು ಕಲಿಲಿಕ್ಕಿದೆ. ಹಾಗೆಯೇ ನೇಚರ್ ಆರ್ ಎಲಿಮೆಂಟ್ಸ್ ಆಫ್ ಕಲ್ಚರ್, ಸಂಸ್ಕೃತಿಯ ಸ್ವರೂಪ ಅಥವಾ ಸಂಸ್ಕೃತಿಯ ಮೂಲಾಂಶಗಳು, ಗುಣಲಕ್ಷಣಗಳನ್ನು ಕುರಿತು ಕಲಿಲಿಕ್ಕಿದೆ. ಇದಲ್ಲದೇನೆ ಇನ್ನು ಸಂಸ್ಕೃತಿ ಮತ್ತು ನಾಗರಿಕತೆಗಳ ನಡುವಿರುವ ವ್ಯತ್ಯಾಸಗಳನ್ನು ಕಲಿಲಿಕ್ಕಿದೆ. ಡಿಫರೆನ್ಸಸ್ ಬಿಟ್ವೀನ್ ಕಲ್ಚರ್ ಅಂಡ್ ಸಿವಿಲೈಸೇಷನ್. ಆಲ್ವೇಸ್ ಕಲ್ಚರ್ ಅಂಡ್ ಸಿವಿಲೈಸೇಷನ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸಂಸ್ಕೃತಿ ಮತ್ತು ನಾಗರಿಕತೆ ಯಾವಾಗಲೂ ಜೊತೆಯಾಗಿಯೇ ಬಳಸಲ್ಪಡುವಂತಹ 2 ಪರಿಕಲ್ಪನೆಗಳು, 2 ಪದಗಳು. ಸಂಸ್ಕೃತಿಯ ಜೊತೆಗೆ ನಾಗರಿಕತೆ ಬರುತ್ತೆ, ಆದರೆ ಎರಡೂ ಕೂಡ ಭಿನ್ನವಾದವುಗಳು. ಸಂಸ್ಕೃತಿಯಲ್ಲಿ 2 ಪ್ರಕಾರ ಮಾಡ್ತಾರೆ, ಒಂದು ಮಟೀರಿಯಲ್ ಕಲ್ಚರ್, ಇನ್ನೊಂದು ನಾನ್ ಮಟೀರಿಯಲ್ ಕಲ್ಚರ್. ಸಂಸ್ಕೃತಿಯಲ್ಲಿ ಭೌತಿಕ ಮತ್ತು ಅಭೌತಿಕ ಸಂಸ್ಕೃತಿ ಅಂತ 2 ಪ್ರಕಾರಗಳನ್ನು ಮಾಡ್ತಾರೆ. ಭೌತಿಕ ಸಂಸ್ಕೃತಿಯಲ್ಲಿ ನಾಗರಿಕತೆ ಬರುತ್ತೆ. ಸಿವಿಲೈಸೇಷನ್ ಇಸ್ ನಥಿಂಗ್ ಬಟ್ ಮಟೀರಿಯಲ್ ಕಲ್ಚರ್.
ಸಂಸ್ಕೃತಿ ಅಂದರೆ ಅಭೌತ ಸಂಸ್ಕೃತಿ, ಅಭೌತಿಕ ಸಂಸ್ಕೃತಿಯಲ್ಲಿ ಬರುತ್ತೆ. ಸೊ ಈ ಎರಡೂ ಸಂಸ್ಕೃತಿಗಳ ನಡುವಿರುವಂತಹ ವ್ಯತ್ಯಾಸಗಳೇನು ಅಂತ ಕಲೀಲಿಕ್ಕಿದೆ. ಇನ್ನು ಕಮಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಮೆಲ್ಟಿಂಗ್ ಪಾಟ್ ಅಂದರೆ ಏನು ಅಂತ ಹೇಳಿ. ಮೆಲ್ಟಿಂಗ್ ಪಾಟ್ ಅಂದರೆ ಇದನ್ನು ಮಲ್ಟಿ ಕಲ್ಚರಲಿಸಮ್ ಅಂತಾನೂ ಹೇಳ್ಬೋದು ನಾವು. ಮೆಲ್ಟಿಂಗ್ ಪಾಟ್ ಅಂದರೆ ಇಟ್ಸ್ ಅ ಪ್ಲೇಸ್, ಆ್ಯಕ್ಚುಲಿ ಒಂದು ಸ್ಥಳ ಅಂತ. ಎಂತಹ ಸ್ಥಳ ಅಂತಂದರೆ ವೇರ್ ಡಿಫರೆಂಟ್ ಪೀಪಲ್ ಆರ್ ಡಿಫರೆಂಟ್ ಕಲ್ಚರ್ಸ್ ಆಲ್ ಕಮ್ ಟುಗೆದರ್ ಆ್ಯಂಡ್ ಬಿಗಿನ್ ಟು ಮರ್ಜ್ ಆ್ಯಂಡ್ ಮಿಕ್ಸ್. ಎಂತಹ ಒಂದು ಸ್ಥಳ ಮೆಲ್ಟಿಂಗ್ ಪಾಟ್. ಇಲ್ಲಿ ಮೆಲ್ಟಿಂಗ್ ಪಾಟ್ ಅಂದರೆ ಕರಗುವ ಮಡಿಕೆ ಅಂತಲೂ ಕೆಲವು ಸಲ ಪದವನ್ನು ಉಪಯೋಗಿಸ್ತಾರೆ, ಅಥವಾ ಸಮ್ಮಿಳನ ಸ್ಥಾನ ಅಂತ ಹೇಳಿದೆ ನಾನು. ಸಮ್ಮಿಳನ ಸ್ಥಾನ ಅಂದರೆ ಯಾರು ಸಮ್ಮಿಳನವಾಗೋದು, ಬೇರೆ ಬೇರೆ ಸಂಸ್ಕೃತಿಯವರು ಒಂದು ಕಡೆಗೆ ಒಂದು ಪ್ರದೇಶದಲ್ಲಿ ಸಮ್ಮಿಳನವಾಗುವುದಕ್ಕೆ ಮೆಲ್ಟಿಂಗ್ ಪಾಟ್ ಅಂತ ಕರೀತಾರೆ. ಈ ಮೆಲ್ಟಿಂಗ್ ಪಾಟ್ ಅದೇ ಏನಿದೆ ಇದರ ಬಗ್ಗೆ ನಿಮಗೆ ಕಲೀಲಿಕ್ಕಿದೆ. ಈಗ ಉದಾಹರಣೆಗೆ ಭಾರತವನ್ನು ತಗೊಳ್ಳಿ, ಅಮೆರಿಕ ದೇಶವನ್ನು ತಗೊಳ್ಳಿ. ಭಾರತದಲ್ಲಿ ಮೂಲ ಭಾರತೀಯರು ಇದ್ದಾರೆ, ಜೊತೆಗೆ ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಬೇರೆ ಬೇರೆ ಸಂಸ್ಕೃತಿಯನ್ನು ಆಚರಿಸುವ ಜನರೂ ಇದ್ದಾರೆ. ಹಾಗಾಗಿ ಇಂಡಿಯಾ ಇಸ್ ಅ ಮೆಲ್ಟಿಂಗ್ ಪಾಟ್, ಅಮೆರಿಕ ಇಸ್ ಅ ಮೆಲ್ಟಿಂಗ್ ಪಾಟ್, ಎಕ್ಸಾಂಪಲ್ ಹೇಳೋದಾದರೆ. ಸೊ ಸಾಂಸ್ಕೃತಿಕ ಸಮ್ಮಿಳನ ಅಥವಾ ಸಮ್ಮಿಳನ ಸ್ಥಾನ, ಕರಗುವ ಮಡಿಕೆ ಅಂತಲೂ ಕರೀತಾರೆ. ಇನ್ನು ಮುಂದಿನ ಕಾನ್ಸೆಪ್ಟಿಗೆ ಹೋಗೋದಾದರೆ ಸಾಂಸ್ಕೃತಿಕ ಸಂಪರ್ಕ ಅಂತ. ಕಲ್ಚರಲ್ ಕಾಂಟ್ಯಾಕ್ಟ್ ಅಂದರೆ ಕಾಂಟ್ಯಾಕ್ಟ್ ಬಿಟ್ವೀನ್ ಪೀಪಲ್ ವಿತ್ ಡಿಫ್ರೆಂಟ್ ಕಲ್ಚರ್ಸ್ ಅಷ್ಟೇ. ಬೇರೆ ಬೇರೆ ಸಂಸ್ಕೃತಿಯವರ ನಡುವಿರುವ ಸಂಪರ್ಕಕ್ಕೆ ಸಾಂಸ್ಕೃತಿಕ ಸಂಪರ್ಕ ಅಂತ ಕರೀತಾರೆ. ಇನ್ನು ಅದರ ಮುಂದಿಂದು ನೋಡೋದಾದರೆ ಸಾಂಸ್ಕೃತಿಕ ಆಘಾತ ಅಂತ ಕರೀತಾರೆ. ಕಲ್ಚರಲ್ ಶಾಕ್ ಅಂತ ಹೆಸರೇ ಸೂಚಿಸುವ ಹಾಗೆ ಆಘಾತ, ದಿಗ್ಭ್ರಮೆ ಅಂತಾನೂ ಕರೀತೇವೆ. ಯಾವಾಗ ಒಂದು ಹೊಸ ಸಂಸ್ಕೃತಿಯನ್ನು, ಹೊಸ ಆಚರಣೆಗಳನ್ನು, ಅಪರಿಚಿತವಾದ ಆಚರಣೆಗಳನ್ನು ಕಂಡಾಗ ಒಬ್ಬ ವ್ಯಕ್ತಿ ದಿಗ್ಭ್ರಮೆಗೊಳ್ತಾನೆ. ತನ್ನ ಸಂಸ್ಕೃತಿಯಲ್ಲಿ ಇಲ್ಲದ ಯಾವುದೋ ಒಂದು ಹೊಸ ವಿಷಯವನ್ನು ಅವನು ನೋಡಿದಾಗ ಹೇಗೆ ಯಾವ ರೀತಿ ಅವನಿಗೆ ಆಘಾತ ಆಗುತ್ತೆ, ಅದನ್ನು ಸಾಂಸ್ಕೃತಿಕ ಆಘಾತ ಅಂತ ಕರೀತಾರೆ. ಇನ್ನು ಪ್ರತಿ ಸಂಸ್ಕೃತಿ ಅಂತಂದರೆ ಕೌಂಟರ್ ಕಲ್ಚರ್ ಅಂತ ಕರಿತೇವೆ. ಇದು ಕೌಂಟರ್ ಕಲ್ಚರ್ ಅಂದರೆ ಕಲ್ಚರ್ ವಿತ್ ವ್ಯಾಲ್ಯೂಸ್ ಆ್ಯಂಡ್ ಮೋರ್ಸ್ ದ್ಯಾಟ್ ರನ್ ಕೌಂಟರ್ ಟು ದೋಸ್ ಎಸ್ಟಾಬ್ಲಿಷ್ಡ್ ಸೊಸೈಟಿ ಅಂತ. ಅಂದರೆ ಈಗಾಗಲೇ ಸ್ಥಾಪಿತವಾಗಿರುವಂತಹ ಸಾಂಸ್ಕೃತಿಕ ಮೌಲ್ಯಗಳಿಗೆ ವಿರುದ್ಧವಾದ ಕಲ್ಚರ್, ವಿರುದ್ಧವಾದ ಸಂಸ್ಕೃತಿಯನ್ನು ಅಳವಡಿಸೋದಕ್ಕೆ ಕೌಂಟರ್ ಕಲ್ಚರ್ ಅಥವಾ ಪ್ರತಿ ಸಂಸ್ಕೃತಿ ಅಂತ ಹೇಳಿ ಕರಿತೇವೆ. ಕೌಂಟರ್ ಕೊಡೋದು ಅಂತ, ಇರೋ ಸಂಸ್ಕೃತಿಗೆ ಕೌಂಟರ್ ಆಕ್ಟ್ ಆಗಿ ಇನ್ನೊಂದು ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಕೌಂಟರ್ ಕಲ್ಚರ್ಸ್, ಪ್ರತಿ ಸಂಸ್ಕೃತಿ ಅಂತ ಕರೀತಾರೆ. ಇದು 5ನೇ ಟಾಪಿಕಲ್ಲಿ ನೀವು ಕಲಿಯುವಂಥದ್ದು, ಅಂದರೆ 2ನೇ ಯೂನಿಟಲ್ಲಿ 1ನೇ ಟಾಪಿಕಲ್ಲಿ ಕಲಿಯುವಂಥದ್ದು. ಇನ್ನು 2ನೇ ಯೂನಿಟಲ್ಲಿ 2ನೇ ಟಾಪಿಕಲ್ಲಿ ಏನು ಬರುತ್ತೆ ಅಂದರೆ ಗ್ಲೋಬಲ್ ಕಲ್ಚರ್. ಅದರಲ್ಲಿ ನೀವು ಗ್ಲೋಬಲೈಸೇಷನ್ ಆಫ್ ವ್ಯಾಲ್ಯೂಸ್, ಕಲ್ಚರಲ್ ಇಂಪೀರಿಯಾಲಿಸಮ್ ಕರಿತೀರಿ. ಜಾಗತಿಕ ಸಂಸ್ಕೃತಿ ಅಂದರೆ ಏನು, ಮೌಲ್ಯಗಳ ಜಾಗತೀಕರಣ ಹೇಗಾಗ್ತಾ ಇದೆ, ಹಾಗೂ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಅಂದರೆ ಏನು ಅಂತ ಹೇಳಿ ಕಲಿತೀರಾ. ಸೊ ಇಲ್ಲಿ ಗ್ಲೋಬಲ್ ಕಲ್ಚರ್ ಅಂತ ಹೇಳಿದೆ ನಾನು. ಗ್ಲೋಬಲ್ ಕಲ್ಚರ್ ಅಂತಂದರೆ ಸಾಮಾನ್ಯವಾಗಿ ಇಟ್ ಈಸ್ ಅ ಸೆಟ್ ಆಫ್ ಶೇರ್ಡ್ ಎಕ್ಸ್ಪೀರಿಯನ್ಸಸ್, ನಾರ್ಮ್ಸ್ ಆ್ಯಂಡ್ ಸಿಂಬಾಲ್ಸ್ ಆ್ಯಂಡ್ ಐಡಿಯಾಸ್ ದಟ್ ಯುನೈಟ್ ಪೀಪಲ್ ಅಟ್ ಗ್ಲೋಬಲ್ ಲೆವೆಲ್. ಅಂದರೆ ಇಡೀ ಗ್ಲೋಬಲ್ ಲೆವೆಲಲ್ಲಿ, ಜಾಗತಿಕ ಮಟ್ಟದಲ್ಲಿ ಸಾಮಾನ್ಯವಾಗಿರುವ ಕೆಲವು ವರ್ತನೆಗಳು, ಕೆಲವು ನಡವಳಿಕೆಗಳು, ಕೆಲವು ಆಚಾರ ವಿಚಾರಗಳನ್ನು ಜಾಗತಿಕ ಸಂಸ್ಕೃತಿ ಅಂತ ಕರೀತಾರೆ. ಇನ್ನು ಮೌಲ್ಯಗಳ ಜಾಗತೀಕರಣ ಅಂದರೆ ಗ್ಲೋಬಲೈಸೇಷನ್ ಆಫ್ ವ್ಯಾಲ್ಯೂಸ್ ಅಂತಂದ್ರೆ ಏನು. ಈಗ ಆಲ್ವೇಸ್ ಗ್ಲೋಬಲೈಸೇಷನ್ ಪ್ರಾಸೆಸ್ ಅಫೆಕ್ಟ್ಸ್ ಲೋಕಲ್ ಕಮ್ಯುನಿಟೀಸ್ ವಿತ್ ದರ್ ಟ್ರೆಡಿಷನಲ್ ವ್ಯಾಲ್ಯೂಸ್. ಇವಾಗ ನೀವು ಕೇಳ್ತಾ ಇರೋ ಹಾಗೆ ಜಾಗತೀಕರಣ ಒಂದು ಪ್ರಕ್ರಿಯೆ ನಡೀತಾ ಇದೆ. LPG ಬಗ್ಗೆ ಕೇಳಿದ್ದೀರಾ ಅಂದ್ಕೊಳ್ತೇನೆ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಈ ಗ್ಲೋಬಲೈಸೇಷನ್ ಏನಿದೆ, ಜಾಗತೀಕರಣ ಆಗ್ತಾ ಇರೋದ್ರಿಂದ ಪ್ರಾದೇಶಿಕ ಮಟ್ಟದ, ಅಂದರೆ ಸಣ್ಣ ಸಣ್ಣ ಪ್ರದೇಶಗಳ ಸಂಸ್ಕೃತಿಯ ಮೇಲೆ ಪರಿಣಾಮ ಆಗ್ತಾ ಇದೆ. ಆ ಸಂಸ್ಕೃತಿಗಳು ಕೂಡ ಈಗ ಗ್ಲೋಬಲ್ ಆಗ್ತಾ ಇದೆ ಅಂತಂದರೆ ಗ್ಲೋಬಲ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ಬೋದು ಇಲ್ಲಿ. ಸೊ ಗ್ಲೋಬಲೈಸೇಷನ್ ಆಫ್ ವ್ಯಾಲ್ಯೂಸ್ ಅಂತ ಹೇಳಿ. ಹಾಗೆ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ, ಕಲ್ಚರಲ್ ಇಂಪೀರಿಯಾಲಿಸಮ್ ಅಂದ್ರೆ. ಕಲ್ಚರಲ್ ಇಂಪೀರಿಯಾಲಿಸಮ್ ಅಂದರೆ ಏನು? ದ ಇಂಪೊಸಿಷನ್ by politically and economically dominant community of various aspects of its own culture onto another non-dominant community. ಅಂದರೆ
ಯಾರು ಡಾಮಿನೆಂಟ್ ಕಮ್ಯುನಿಟಿ ಇರ್ತಾರೆ, ಸಮಾಜದಲ್ಲಿ ಯಾರು ಪ್ರಬಲ ಸಮುದಾಯದವರು ಇರ್ತಾರೆ, ಅವರು ತಮ್ಮ ಸಂಸ್ಕೃತಿಯನ್ನು ಪ್ರಬಲರಲ್ಲದ ಸಮುದಾಯದ ಜನರ ಮೇಲೆ ಹೇರುವುದಕ್ಕೆ, ಅವರ ಮೇಲೆ ಅದನ್ನು ಹೇರುವುದಕ್ಕೆ ಅಂದರೆ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಒತ್ತಡ ಹಾಕುವುದಕ್ಕೆ ಕಲ್ಚರಲ್ ಇಂಪೀರಿಯಾಲಿಸಮ್ ಅಂತ ಕರೀತಾರೆ. ಸಾಮ್ರಾಜ್ಯವಾದ ಅಂದ್ರೇನು? ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದು ಅಂತ ಅರ್ಥ. ಡಾಮಿನೆಂಟ್ ಕಮ್ಯುನಿಟೀಸ್ ಏನಿರ್ತಾರೆ, ಪ್ರಬಲವಾದ ಕೆಲವು ಸಮುದಾಯದವರು ಇರ್ತಾರೆ ಸಮಾಜದಲ್ಲಿ. ಪ್ರಬಲವಾದ ಸಮುದಾಯದವರು ಯಾರು ಅಶಕ್ತರಾಗಿರ್ತಾರೋ ಅಥವಾ ಪ್ರಬಲರಲ್ಲದ ಸಮುದಾಯಗಳ ಮೇಲೆ ತಮ್ಮ ಸಂಸ್ಕೃತಿಯನ್ನು ಒತ್ತಾಯಪೂರ್ವಕವಾಗಿ ಹೇರುವುದಕ್ಕೆ ಕಲ್ಚರಲ್ ಇಂಪೀರಿಯಾಲಿಸಮ್, ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಅಂತ ಕರೀತಾರೆ. ಇದು 2ನೇ ಟಾಪಿಕ್. ಇನ್ನು ಕಮಿಂಗ್ ಟು ಚಾಪ್ಟರ್ 7 ಅಥವಾ ಯೂನಿಟ್ 2ರಲ್ಲಿ 3ನೇ ಟಾಪಿಕ್ಗೆ ಬರೋದಾದರೆ ಎಮರ್ಜಿಂಗ್ ಇಶ್ಯೂಸ್ ಇನ್ ಕಲ್ಚರ್, ಕನ್ಸ್ಯೂಮರ್ ಕಲ್ಚರ್, ಚಿಲ್ಡ್ರನ್ ಆಸ್ ಕನ್ಸ್ಯೂಮರ್ಸ್, ಸೈಬರ್ ಕಲ್ಚರ್, ನೆಟಕ್ವೆಟ್ ಇನ್ ದ ಏಜ್ ಆಫ್ ಡಿಜಿಟಲ್ ಲಿವಿಂಗ್ ಆ್ಯಂಡ್ ಡಿಜಿಟಲ್ ಡಿವೈಡ್. ಸೊ ಎಮರ್ಜಿಂಗ್ ಇಶ್ಯೂಸ್ ಇನ್ ಕಲ್ಚರ್ ಅಂದರೆ ಸಂಸ್ಕೃತಿ ಕುರಿತು ಹೊರಹೊಮ್ಮುತ್ತಿರುವಂತಹ ವಿವಾದಗಳು. ಆಧುನಿಕ ಕಾಲದಲ್ಲಿ ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ವಿವಾದಗಳು, ಸವಾಲುಗಳು ಬರ್ತಾ ಇದೆ. ಅವು ಯಾವುದು ಅನ್ನೋದ್ರ ಬಗ್ಗೆ. ಅದರಲ್ಲಿ ನಿಮಗೆ ಮೊದಲನೇದಾಗಿ ಗ್ರಾಹಕ ಸಂಸ್ಕೃತಿ ಬಗ್ಗೆ ಕಲೀಲಿಕ್ಕಿದೆ. ಕನ್ಸ್ಯೂಮರ್ ಕಲ್ಚರ್, ಗ್ರಾಹಕ ಸಂಸ್ಕೃತಿ ಅಂದರೆ ಇಟ್ ಈಸ್ ಅ ಫಾರ್ಮ್ ಆಫ್ ಮಟೀರಿಯಲ್ ಕಲ್ಚರ್. ನಾನು ಆಗಲೇ ಸಂಸ್ಕೃತಿಯಲ್ಲಿ 2 ಪ್ರಕಾರಗಳನ್ನು ಹೇಳಿದೆ, ಭೌತಿಕ ಮತ್ತು ಅಭೌತಿಕ ಅಂತ. ಈ ಕನ್ಸ್ಯೂಮರ್ ಕಲ್ಚರ್ ಏನಿದೆ ಇದು ಮಟೀರಿಯಲ್ ಕಲ್ಚರಲ್ಲಿ ಬರುತ್ತೆ. ಇಟ್ ಈಸ್ ಫಾರ್ಮ್ ಆಫ್ ಮಟೀರಿಯಲ್ ಕಲ್ಚರ್. ಇದೊಂದು ಭೌತಿಕ ಸಂಸ್ಕೃತಿ ಅಂತ ಹೇಳ್ಬೋದು. ಈ ಕನ್ಸ್ಯೂಮರ್ ಕಲ್ಚರ್ ಅಂದರೆ ಏನು? ಇಟ್ ಈಸ್ ಸೋಷಿಯಲ್ ಸ್ಟೇಟಸ್, ವ್ಯಾಲ್ಯೂಸ್ ಆ್ಯಂಡ್ ಆಕ್ಟಿವಿಟೀಸ್ ಆ್ಯಂಡ್ ದಟ್ ಆರ್ ಸೆಂಟರ್ಡ್ ಆನ್ ದ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ನೋಡಿ, ಗ್ರಾಹಕರ ವಸ್ತು ಮತ್ತು ಸೇವೆಗಳ ಮೇಲೆ ಕೇಂದ್ರೀಕೃತವಾಗಿರುವಂತಹ ಆಚಾರ ವಿಚಾರ, ನಡವಳಿಕೆಗಳು ಹಾಗೂ ವರ್ತನೆಗಳನ್ನು ಗ್ರಾಹಕ ಸಂಸ್ಕೃತಿ ಅಂತ ಕರೀತಾರೆ. ಅಂದರೆ ಗ್ರಾಹಕರ ಸಂಸ್ಕೃತಿ ಅಂತ ಹೇಳ್ಬೋದು. ಗ್ರಾಹಕರಾಗಿ ಜನರು ಯಾವ ವರ್ತನೆಗಳನ್ನು ಹೊಂದಿರ್ತಾರೆ, ಯಾವ ಮೌಲ್ಯಗಳನ್ನು ಅಳವಡಿಸ್ಕೊಳ್ತಾರೆ, ಅವುಗಳನ್ನು ಗ್ರಾಹಕ ಸಂಸ್ಕೃತಿ ಅಂತ ಕರೀತಾರೆ. ಇನ್ನು 2ನೇದಾಗಿ ಚಿಲ್ಡ್ರನ್ ಆಸ್ ಕನ್ಸ್ಯೂಮರ್ಸ್. ನೋಡಿ, ಗ್ರಾಹಕರಾಗಿ ಹೊರಹೊಮ್ಮುತ್ತಿರುವಂತಹ ಮಕ್ಕಳು ಅಂಥೇಳಿ. ಅಂದರೆ nowadays kids are being increasingly influenced by commercialism that often goes against what parents are trying to do. ನೋಡಿ, ಇವಾಗ ಮಕ್ಕಳು ಮನೆಯಲ್ಲೇ ಕುತ್ಕೊಂಡು ಆನ್ಲೈನಲ್ಲಿ ಆರ್ಡರ್ ಮಾಡಿ ವಸ್ತುಗಳನ್ನು ತರಿಸುವಷ್ಟರ ಮಟ್ಟಿಗೆ ಒಂದು ಪ್ರೌಢಿಮೆಯನ್ನು ಹೊಂದಿದ್ದಾರೆ. ಇದು ಮಕ್ಕಳಲ್ಲಿ ಗ್ರಾಹಕ ಸಂಸ್ಕೃತಿಯನ್ನು ಬೆಳೆಸ್ತಾ ಇದೆ. ಅಂದರೆ ಮಕ್ಕಳು ತಮಗಿಷ್ಟವಾದ ವಸ್ತುಗಳನ್ನು ತಾವೇ ಆಯ್ಕೆ ಮಾಡುವಷ್ಟು ಪ್ರಬುದ್ಧರಾಗ್ಬಿಟ್ಟಿದ್ದಾರೆ ಇವಾಗ. ಇದನ್ನೇ ಮಕ್ಕಳ ಗ್ರಾಹಕ ಮಕ್ಕಳು ಅಂತೇಳಿ ಕರಿತೇವೆ. ಸೊ ಈ ಗ್ರಾಹಕರಾಗಿ ಹೊರಹೊಮ್ಮುತ್ತಿರುವಂತಹ ಮಕ್ಕಳ ಬಗ್ಗೆ ಕಲೀಲಿಕ್ಕಿದೆ. ಹಾಗೆ ಸೈಬರ್ ಸಂಸ್ಕೃತಿ, ಸೈಬರ್ ಕಲ್ಚರ್ ಬಗ್ಗೆ ಕಲೀಲಿಕ್ಕಿದೆ. ಸೈಬರ್ ಕಲ್ಚರ್ ಅಂದರೆ ಏನು? ಸಾಮಾನ್ಯವಾಗಿ ಎ ಸೆಟ್ ಆಫ್ ಅಟಿಟ್ಯೂಡ್ಸ್, practices and goals associated with a world of computers and internet. ನೀವೆಲ್ಲ ಈಗಿನ ಕಾಲದಲ್ಲಿ ಸೈಬರ್ ಅನ್ನೋ ಪದವನ್ನು ಕೇಳಿದ್ದೀರಿ. ಸೈಬರ್ ಅನ್ನೋ ಪದ ಬಂದಿರೋದೇ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ಗೆ ಸಂಬಂಧಿಸಿದಂತೆ. ಸೊ ಈ ಸೆಟ್ ಆಫ್ ಪ್ರಾಕ್ಟೀಸಸ್, ಅಟಿಟ್ಯೂಡ್ಸ್, ಗೋಲ್ಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ದ ವರ್ಲ್ಡ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಇಂಟರ್ನೆಟ್. ಅಂತರ್ಜಾಲ ಮತ್ತು ಕಂಪ್ಯೂಟರ್ಗಳಿಗೆ ಸಂಬಂಧಿಸಿದಂತಹ ನಮ್ಮ ವರ್ತನೆಗಳನ್ನು, ನಮ್ಮ ಪ್ರಾಕ್ಟೀಸಸ್, ಆಚರಣೆಗಳನ್ನು ಸೈಬರ್ ಕಲ್ಚರ್ ಅಂತ ಕರೀತಾರೆ. ಈ ಸೈಬರ್ ಕಲ್ಚರ್ ಕುರಿತು ನಿಮಗೆ ಕಲೀಲಿಕ್ಕಿದೆ. ಇದರ ಜೊತೆಗೆ ಡಿಜಿಟಲ್ ಯುಗದಲ್ಲಿ ಅಂತರ್ಜಾಲ ಸಂಬಂಧಿ ಶಿಷ್ಟಾಚಾರಗಳು, ನೆಟಿಕ್ವೆಟ್ ಅಂತ ಕರೀತಾರೆ. ಇದು ಹೊಸ ಒಂದು ಪದ. ಈ ಪದ ನೋಡಿ, ನೆಟಿಕ್ವೆಟ್ ಅನ್ನೋದು ಬಂದಿರೋದೇ ನೆಟ್ವರ್ಕ್ ಪ್ಲಸ್ ಇಟಿಕ್ವೆಟ್ ಅನ್ನೋ ಪದದಿಂದ ಬಂದಿದೆ. ನೆಟ್ವರ್ಕ್ ಅಂದರೆ ಅಂತರ್ಜಾಲ, ಎಟಿಕ್ವೆಟ್ಸ್ ಅಂತಂದರೆ ಎಟಿಕ್ವೆಟ್ಸ್ ಅಂತೀವಿ. ಎಟಿಕ್ವೆಟ್ಸ್ ಅಂದರೆ ಶಿಷ್ಟಾಚಾರ ಅಥವಾ ನೀತಿ ನಿಯಮಗಳು ಅಂತಲೂ ಹೇಳ್ಬೋದು. ಸೊ ಅಂತರ್ಜಾಲಕ್ಕೆ ಸಂಬಂಧಿಸಿದಂತಹ ನೀತಿ ನಿಯಮಗಳು ಅಥವಾ ಪಾಲಿಸಬೇಕಾದಂತಹ ಶಿಷ್ಟಾಚಾರಗಳಿಗೆ ನೆಟಿಕ್ವೆಟ್ ಅಂತ ಕರೀತಾರೆ. ಇನ್ನು ಡಿಜಿಟಲ್ ಡಿವೈಡ್ ಬಗ್ಗೆ ಹೇಳೋದಾದರೆ, ಡಿಜಿಟಲ್ ವಿಭಜನೆ ಅಥವಾ ವಿಭಾಗ ಅಂತಂದರೆ ಇದು ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಿಸಿದಂತೆ, ಕಂಪ್ಯೂಟರ್ ಉಪಯೋಗಕ್ಕೆ ಸಂಬಂಧಿಸಿದಂತೆ ಇರುವಂಥದ್ದು. ನಗರವಾಸಿಗಳಿಗೆ ಹೋಲಿಸಿದರೆ ಗ್ರಾಮೀಣ ಜನರು ಇನ್ನೂ ಕಂಪ್ಯೂಟರ್ ಸಾಕ್ಷರತೆಯಲ್ಲಿ, ಕಂಪ್ಯೂಟರ್ ಉಪಯೋಗಿಸೋದ್ರಲ್ಲಿ ಹಿಂದಿದ್ದಾರೆ. ತುಂಬ ಕಡಿಮೆ ಕಂಪ್ಯೂಟರ್ ಬಳಕೆಯನ್ನು ಮಾಡ್ತಾರೆ. ಆದರೆ ನಗರವಾಸಿಗಳು ಪ್ರತಿಯೊಂದಕ್ಕೂ ಕಂಪ್ಯೂಟರನ್ನು ಬಳಸ್ತಾ ಇದ್ದಾರೆ. ಇವರಿಬ್ಬರ ನಡುವಿರುವಂಥ ಅಂತರವನ್ನೇ ಡಿಜಿಟಲ್ ಡಿವೈಡ್ ಅಂತ
ಕರೀತಾರೆ. ಡಿಜಿಟಲ್ ವಿಭಜನೆ ಅಂತ ಕರೀತಾರೆ. ಇನ್ನು ಯೂನಿಟ್ 2ರಲ್ಲಿ ಚಾಪ್ಟರ್ 8 ಅಥವಾ 4ನೇ ಟಾಪಿಕ್ ಯಾವುದು ಅಂದರೆ ಸೋಷಲೈಸೇಷನ್, ಸಾಮಾಜೀಕರಣ ಅಂದರೆ ಏನು ಅಂಥೇಳಿ. ಇಲ್ಲಿ ಸಾಮಾಜೀಕರಣ ಅಂದರೆ ಸಾಮಾನ್ಯವಾಗಿ ಸಮಾಜದ ರೀತಿ ನೀತಿ ನಡವಳಿಕೆಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಮಾಜೀಕರಣ ಅಂತ ಕರೀತಾರೆ. ಇಲ್ಲಿ ನಿಮಗೆ ಸಮಾಜೀಕರಣಕ್ಕೆ ಸಂಬಂಧಿಸಿದಂತಹ 2 ಸಿದ್ಧಾಂತಗಳನ್ನು ಕಲೀಲಿಕ್ಕಿದೆ. ಥಿಯರೀಸ್ ಆಫ್ ಸೆಲ್ಫ್ ಅಂತ, ಸ್ವಪರಿಕಲ್ಪನೆಯ ಸಿದ್ಧಾಂತಗಳು ಇಬ್ಬರು ಮಂಡಿಸಿದ್ದಾರೆ, CH ಕೂಲೆ ಆ್ಯಂಡ್ ಜಾರ್ಜ್ ಹರ್ಬರ್ಟ್ ಮೀಡ್. ಇವರಿಬ್ಬರೂ ಕೂಡ ಥಿಯರೀಸ್ ಆಫ್ ಸೆಲ್ಫ್ ಅನ್ನು ಮಂಡಿಸಿದ್ದಾರೆ. ಈ ಸಿದ್ಧಾಂತಗಳನ್ನು, ಅವರಿಬ್ಬರ ಸ್ವಪರಿಕಲ್ಪನೆಯ ಸಿದ್ಧಾಂತಗಳನ್ನು ನಿಮಗೆ ಅಧ್ಯಯನ ಮಾಡಲಿಕ್ಕಿದೆ. ಇದು ಅಧ್ಯಾಯ 2, ಕಲ್ಚರ್ ಅಂಡ್ ಸೋಷಲೈಸೇಷನ್, ಸಂಸ್ಕೃತಿ ಮತ್ತು ಸಾಮಾಜೀಕರಣವನ್ನು ಕುರಿತು ಅಧ್ಯಯನ ಮಾಡೋದು ಅಂತ. ವಿದ್ಯಾರ್ಥಿಗಳೇ, ಇನ್ನೊಂದು ಅಧ್ಯಾಯವನ್ನು ಕಲೀಲಿಕ್ಕಿದೆ. ಅಧ್ಯಾಯ 3 ಸೋಷಿಯಲ್ ಚೇಂಜ್, ಸಾಮಾಜಿಕ ಪರಿವರ್ತನೆಯ ಬಗ್ಗೆ ಕಲೀಲಿಕ್ಕಿದೆ. ಮೊದಲನೇ ಟಾಪಿಕಲ್ಲಿ ಸಾಮಾಜಿಕ ಪರಿವರ್ತನೆಯ ಅರ್ಥ ಮತ್ತು ಸ್ವರೂಪವನ್ನು ಕಲೀಲಿಕ್ಕಿದೆ. ಅಂದರೆ ಸೋಷಿಯಲ್ ಚೇಂಜ್, ಇಲ್ಲಿ 2 ಪದಗಳಿದೆ, ಸೋಷಿಯಲ್ ಮತ್ತು ಚೇಂಜ್. ಸಾಮಾಜಿಕ ಒಂದು, ಪರಿವರ್ತನೆ ಇನ್ನೊಂದು, 2 ಪದಗಳಿದೆ. ಪರಿವರ್ತನೆ ಅಥವಾ ಬದಲಾವಣೆ ಅಂದ್ರೇನು, ಚೇಂಜ್ ಅಂದರೆ ಏನು, ವಾಟ್ ಡು ಯು ಮೀನ್ ಬೈ ಚೇಂಜ್? ಚೇಂಜ್ ಅಂದರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಗೋದು ಅಂತ ಅರ್ಥ. ಅದು ಒಳ್ಳೆಯದರಿಂದ ಕೆಟ್ಟದ್ದು ಆಗ್ಬೋದು, ಕೆಟ್ಟದ್ದರಿಂದ ಒಳ್ಳೆಯದು ಆಗ್ಬೋದು. ಅದಕ್ಕೆ ಬದಲಾವಣೆಗೆ ಕನ್ನಡದಲ್ಲಿ ಇನ್ನೊಂದು ಪದ ಬಳಸ್ತಾರೆ, ಸ್ಥಿತ್ಯಂತರ ಅಂತ. ಸ್ಥಿತ್ಯಂತರ ಅಂದರೆ 2 ಸ್ಥಿತಿಗಳ ನಡುವಿರುವಂತಹ ಅಂತರವೇ ಸ್ಥಿತ್ಯಂತರ ಅಥವಾ ಪರಿವರ್ತನೆ ಅಂತ. ಹಾಗೆ ಪರಿವರ್ತನೆಯ ಸ್ವರೂಪ ಅಂದರೆ ಸಾಮಾಜಿಕ ಬದಲಾವಣೆಯ ಲಕ್ಷಣಗಳನ್ನು ಕುರಿತು ಕಲೀಲಿಕ್ಕಿದೆ. ಇನ್ನು ಯೂನಿಟ್ 3ರಲ್ಲಿ 2ನೇ ಟಾಪಿಕ್ಕು ಕಲೀಲಿಕ್ಕಿರೋದು ಚೇಂಜಸ್ ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್, ರ್ಯಾಷನಲೈಸೇಷನ್, ಗ್ಲೋಬಲೈಸೇಷನ್, ಮ್ಯಾಕ್ಡೊನಾಲ್ಡೈಸೇಷನ್, ಅರ್ಬನೈಸೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್. ನೋಡಿ, ಸಾಮಾಜಿಕ ಪರಿವರ್ತನೆ ಅಂದರೆ ಏನು ಅಂತ ಹೇಳಿದೆ ನಾನು. ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳನ್ನು ಸಾಮಾಜಿಕ ಬದಲಾವಣೆ ಅಥವಾ ಪರಿವರ್ತನೆ ಅಂತ ಕರಿತೀವಿ. ವಿವಿಧ ಸ್ಥಿತಿಗಳಲ್ಲಿ ಆಗುವ ಬದಲಾವಣೆಗಳು. ಈ ಬದಲಾವಣೆಗಳಿಗೆ ಪ್ರಮುಖ ಕಾರಣಗಳಿರಬೇಕಲ್ಲ, ಆ ಕಾರಣಗಳನ್ನು ಕಲಿಬೇಕು ನೀವು. ಯಾವ ಕಾರಣಗಳು? ಮೊದಲನೇದು ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕೀಕರಣ. ಸೊ ಕೈಗಾರಿಕೀಕರಣ ಅಂತಂದ್ರೆ ಏನು? ಕೈಗಾರಿಕೆಗಳ ಅಥವಾ ಉದ್ದಿಮೆಗಳ ಸ್ಥಾಪನೆ ಮತ್ತು ಬೆಳವಣಿಗೆಯಿಂದಾಗಿ ಸಮಾಜದಲ್ಲಿ, ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ. ಕೈಗಾರಿಕೀಕರಣದಿಂದ ಆಗುವ ಬದಲಾವಣೆಗಳನ್ನು ಕಲಿತೀರಾ. ಹಾಗೆ 2ನೇದಾಗಿ ರ್ಯಾಷನಲೈಸೇಷನ್, ವೈಚಾರೀಕರಣ ಅಥವಾ ತರ್ಕಬದ್ಧ ಪುನರ್ರಚನೆ ಅಂತಾನು ಕರೀತಾರೆ. ಸೊ ರ್ಯಾಷನಲೈಸೇಷನ್ನಿಂದ ಏನೇನು ಪರಿವರ್ತನೆಗಳಾಗ್ತಾ ಇದೆ ಅಂಥೇಳಿ. ಅಂದರೆ ರ್ಯಾಷನಲೈಸೇಷನ್ ಅಂದರೆ ದ ಆಕ್ಷನ್ ಆಫ್ ಅಟೆಂಪ್ಟಿಂಗ್ ಟು ಎಕ್ಸ್ಪ್ಲೈನ್ ಆರ್ ಜಸ್ಟಿಫೈ ಬಿಹೇವಿಯರ್ ಆರ್ ಆನ್ ಅಟಿಟ್ಯೂಡ್ ವಿತ್ ಲಾಜಿಕಲ್ ರೀಸನ್ ಈವನ್ ಇಫ್ ದೇ ಆರ್ ನಾಟ್ ಅಪ್ರೋಪ್ರಿಯೇಟ್. ನೋಡಿ, ತರ್ಕಬದ್ಧ ಅಂದ್ರೆ ಏನು, ಇಲ್ಲಿ ವೈಚಾರೀಕರಣ ಅಂತಂದ್ರೆ ಏನು, ಎಷ್ಟೋ ಸಲ ಸರಿ ಇಲ್ಲದ ಒಂದು ತತ್ವಗಳನ್ನು, ಸರಿ ಇಲ್ಲದ ಆಚರಣೆಗಳನ್ನು ಸರಿ ಇದೆ ಅಂತ ತರ್ಕಬದ್ಧವಾಗಿ ವಿವರಿಸೋದಕ್ಕೆ, ಲಾಜಿಕಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ವಿತ್ ಲಾಜಿಕಲ್ ರೀಸನ್ಸ್. ಸೊ ಅದನ್ನು ರ್ಯಾಷನಲೈಸೇಷನ್ ಅಂತ ಕರೀತಾರೆ. ಇನ್ನು 3ನೇದಾಗಿ ಮ್ಯಾಕ್ಡೊನಾಲ್ಡೀಕರಣ. ಇದು ಜಾರ್ಜ್ ರಿಟ್ಸರ್ ಅವ್ರದ ಒಂದು ಕಾನ್ಸೆಪ್ಟ್. ಇದು ಜಾರ್ಜ್ ರಿಟ್ಸರ್ ಅವರ ಒಂದು ಕಾನ್ಸೆಪ್ಟ್. ಇದು ಮ್ಯಾಕ್ಡೊನಾಲ್ಡೀಕರಣ. ಅವ್ರದ್ದು ಮ್ಯಾಕ್ಡೊನಾಲ್ಡೈಸೇಷನ್ ಅನ್ನೋ ಗ್ರಂಥವನ್ನೇ ಬರೆದಿದ್ದಾರೆ 1993ರಲ್ಲಿ ಜಾರ್ಜ್ ರಿಟ್ಸರ್. ಸೊ ಅವರ ಪ್ರಕಾರ ಮ್ಯಾಕ್ಡೊನಾಲ್ಡೈಸೇಷನ್ ಈಸ್ ಒನ್ ಸೊಸೈಟಿ ಅಡಾಪ್ಟ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಸ್. ನೋಡಿ, ಡಾಮಿನೇಷನ್ ಆಫ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಸ್, ವೆರಿ ಈಸಿ. ಇದು ನಿಮಗಂತೂ ಈಗ ಅತಿಯಾಗಿ ಪರಿಚಿತವಿರುವಂತಹ ಒಂದು ಕಾನ್ಸೆಪ್ಟ್ ಇದು. ಮ್ಯಾಕ್ಡೊನಾಲ್ಡೈಸೇಷನ್ ಅಂದರೆ ಮ್ಯಾಕ್ಡೀಸ್ ಅಂತ ಕರಿತೀರಿ. ಸೊ ಮ್ಯಾಕ್ಡೊನಾಲ್ಡೈಸೇಷನ್ ಅಂದರೆ ಏನಿದು, ಡಾಮಿನೇಷನ್ ಆಫ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳ ಒಂದು ಸ್ಥಾಪನೆ ಅಂತ ಹೇಳ್ಬೋದು. ಅವುಗಳ ಒಂದು ಹೆಚ್ಚಳವಾಗುವಿಕೆಯನ್ನು ಮ್ಯಾಕ್ಡೊನಾಲ್ಡೈಸೇಷನ್ ಅಂತಾರೆ. ಇವಾಗಂತೂ ನಿಮ್ಗೆಲ್ರಿಗೂ ಗೊತ್ತಿದೆ,
ಸ್ಟ್ರೀಟ್ ಫುಡ್ಗಳು ಹಾಗೆ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳು ಸಮಾಜದಲ್ಲಿ ಜಗತ್ತಿನಾದ್ಯಂತ ವಿಸ್ತಾರವಾಗ್ತಾ ಇವೆ. ಹಾಗಾಗಿ ರಿಟ್ಜರ್ ಅವರು ಇದರ ಬಗ್ಗೆ ಒಂದು ಕಾನ್ಸೆಪ್ಟ್ ಅನ್ನು ಮಾಡಿದ್ದಾರೆ, ಮ್ಯಾಕ್ಡೊನಾಲ್ಡೈಸೇಷನ್ ಅಂತ. ಇನ್ನು ಕೊನೆಯದಾಗಿ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಅಂತ ಒಂದಿದೆ, ಮಾಹಿತಿ ಸ್ಫೋಟ ಅಂತ ಕರೀತಾರೆ. ಮಾಹಿತಿ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಅಂದರೆ ಇಟ್ಸ್ ಅ ರ್ಯಾಪಿಡ್ ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ ಪಬ್ಲಿಷ್ಡ್ ಇನ್ಫಾರ್ಮೇಷನ್ ಆರ್ ಡೇಟಾ ಆ್ಯಂಡ್ ದ ಎಫೆಕ್ಟ್ಸ್ ಆಫ್ ದಿಸ್ ಅಬಂಡನ್ಸ್ ಅಂತ. ಅಂದರೆ ಸಮೃದ್ಧಿಯಾಗಿ ಮಾಹಿತಿಯನ್ನು ಸಂಗ್ರಹಿಸೋದು, ಅವುಗಳನ್ನು ಬಿತ್ತರ ಮಾಡೋದಕ್ಕೆ ಮಾಹಿತಿ ಸ್ಫೋಟ ಅಂತಾರೆ. ಸಾಮಾನ್ಯವಾಗಿ ಇವಾಗ ನೀವು ಟಿ ವಿ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀರಿ, ಕ್ಷಣಕ್ಕೊಂದು ಸಲ ಹೇಳ್ತಾ ಇರ್ತಾರೆ ಸ್ಫೋಟಕ ಮಾಹಿತಿ ನಮ್ಮಲ್ಲೇ ಮೊದಲು ಅಂತ. ಸ್ಫೋಟಕ ಮಾಹಿತಿ ಅಂದ್ರೇನು? ಮಾಹಿತಿಯನ್ನು ಸಂಗ್ರಹಿಸಿ ತಕ್ಷಣವೇ ಅದನ್ನು ಸ್ಫೋಟ ಮಾಡೋದಕ್ಕೆ ಸ್ಫೋಟಕ ಮಾಹಿತಿ. ಮಾಹಿತಿ ಸ್ಫೋಟ ಅಂದರೆ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ಸಂಗ್ರಹಿಸಿ ಮಾಹಿತಿಯನ್ನು ಬಿತ್ತರ ಮಾಡುವುದಕ್ಕೆ ಮಾಹಿತಿ ಸ್ಫೋಟ ಅಂತ ಕರೀತಾರೆ. ಇದು ಟಾಪಿಕ್ 2 ಇನ್ ಯೂನಿಟ್ 3. ಇನ್ನು ಟಾಪಿಕ್ 3 ಇನ್ ಯೂನಿಟ್ 3 ಈಸ್ ಕಾನ್ಸಿಕ್ವೆನ್ಸಸ್ ಆಫ್ ಚೇಂಜ್. ಅಂದರೆ ಪರಿವರ್ತನೆಯ ಪರಿಣಾಮಗಳು. ಯಾವ್ಯಾವ ಪರಿಣಾಮ ಆಗ್ತಾ ಇದೆ ಸಮಾಜದಲ್ಲಿ ಪರಿವರ್ತನೆಗಳಾಗ್ತಾ ಇರೋದ್ರಿಂದ ಅಂದರೆ ಚೇಂಜಿಂಗ್ ಏಜ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಸೊಸೈಟಿ, ಅದರಲ್ಲಿ ಏಜಿಂಗ್ ಅಂಡ್ ಏಜಿಸಮ್, ಟೆಕ್ನಾಲಜಿಕಲ್ ಇಂಪ್ಯಾಕ್ಟ್ ಆನ್ ಸೋಷಿಯಲ್ ಲೈಫ್, ಚೇಂಜಿಂಗ್ ಎನ್ವೈರ್ಮೆಂಟ್, ಇಷ್ಟನ್ನು ಕಲೀಲಿಕ್ಕಿದೆ. ಸೊ ಪರಿವರ್ತನೆಯ ಪರಿಣಾಮಗಳು ಏನೇನು ಅಂದರೆ ಭಾರತೀಯ ಸಮಾಜದಲ್ಲಿ ಪರಿವರ್ತನೆಯಾಗುತ್ತಿರುವಂತಹ ವಯೋರಚನೆ, ವೃದ್ಧರಾಗುವಿಕೆ ಮತ್ತು ವಯೋವಾದ, ಸಾಮಾಜಿಕ ಜೀವನದ ಮೇಲೆ ತಂತ್ರಜ್ಞಾನದ ಪ್ರಭಾವ, ಸ್ಥಿತ್ಯಂತರಗೊಳ್ಳುತ್ತಿರುವ ಪರಿಸರ ಅಂತ ನೋಡಿ. ಮೊದಲನೇದು ಚೇಂಜಿಂಗ್ ಏಜ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಸೊಸೈಟಿ ಅಂತ ಇದೆ. ಭಾರತೀಯ ಸಮಾಜದಲ್ಲಿ ಪರಿವರ್ತನೆಯಾಗುತ್ತಿರುವ ವಯೋರಚನೆ ಅಂತ ಇದೆ. ಇಲ್ಲಿ ಏನಿದು ಚೇಂಜಿಂಗ್ ಏಜ್ ಸ್ಟ್ರಕ್ಚರ್ ಅಂದರೆ ಏನು? ಸೊ ಗ್ರಾಜುವಲ್ ಶಿಫ್ಟ್ಸ್ ಇನ್ ದ ಏಜ್ ಡಿಸ್ಟ್ರಿಬ್ಯೂಷನ್ ಆಫ್ ಎ ಪಾಪ್ಯುಲೇಷನ್ ಪ್ರೆಸೆಂಟ್ ಬೋತ್ ಚಾಲೆಂಜಸ್ ಅಂಡ್ ಅಪರ್ಚುನಿಟೀಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ. ಅಂದರೆ ಸುಸ್ಥಿರ ಅಭಿವೃದ್ಧಿಗಾಗಿ ಬದಲಾಗುತ್ತಿರುವಂತಹ ವಯೋರಚನೆ, ಸುಸ್ಥಿರ ಅಭಿವೃದ್ಧಿಗಾಗಿ ಏಜ್ ಸ್ಟ್ರಕ್ಚರಲ್ಲಿ ವಯೋರಚನೆಯಲ್ಲಿ ಬದಲಾವಣೆ ಏನಾಗ್ತಾ ಇದೆ ಅದನ್ನು ಕಲೀಲಿಕ್ಕಿದೆ. ಇನ್ನು ಎರಡನೇದಾಗಿ ಏಜಿಂಗ್ ಆ್ಯಂಡ್ ಏಜಿಸಮ್. ಏಜಿಂಗ್ ಅಂದರೆ ವೃದ್ಧರಾಗುವಿಕೆ, ಏಜಿಸಮ್ ಅಂದರೆ ವಯೋವಾದ ಅಂತ ಹೇಳ್ತೇವೆ. ಸೊ ಏಜಿಂಗ್ ಅಂದರೆ ಏನು? ಮೊದಲನೇದಾಗಿ ಏಜಿಂಗ್ ಅಂದರೆ ಇದರ ಪ್ರೋಸೆಸ್ ಆಫ್ ಗ್ರೋಯಿಂಗ್ ಓಲ್ಡ್, ಅಂದರೆ ವೃದ್ಧರಾಗೋದು ಅಂತ. ಸೊ ದಟ್ ಈಸ್ ದ ಎಕ್ಸ್ಟರ್ನಲ್ ಸೈನ್ಸ್ ಆಫ್ ಏಜಿಂಗ್ ಅಂತ. ವೃದ್ಧರಾಗೋದು ಅಂದರೆ ಏನು? ದೈಹಿಕವಾಗಿಯೇ ಬಾಹ್ಯವಾಗಿ ಎಲ್ಲರಿಗೂ ವೃದ್ಧರಾಗುವಿಕೆ ಅನ್ನೋದು ಗೊತ್ತಾಗ್ತಾ ಇದೆ, ದಟ್ ಈಸ್ ಏಜಿಂಗ್ ಅಂತ ಕರಿತೇವೆ. ಇನ್ನು ಏಜಿಸಮ್ ಅಂದರೆ ಏನು? ಏಜಿಸಮ್ ಅಂದರೆ ಪ್ರಿಜುಡೀಸ್ ಆರ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ಎ ಪರ್ಸನ್ಸ್ ಏಜ್ ಅಂತ. ಅಂದರೆ ವಯಸ್ಸನ್ನು ಆಧಾರವಾಗಿಟ್ಕೊಂಡು ಡಿಸ್ಕ್ರಿಮಿನೇಷನ್ ಮಾಡೋದು, ತಾರತಮ್ಯವನ್ನು ಮಾಡೋದು. ಏಜಿಸಮ್ ಫಾರ್ ಎಕ್ಸಾಂಪಲ್ ನೋಡಿ, ಏಜಿಸಮ್ ಇನ್ ರಿಕ್ರೂಟ್ಮೆಂಟ್ ಇಸ್ ಅನ್ ಇನ್ಕ್ರೀಸಿಂಗ್ ಪ್ರಾಬ್ಲಮ್. ಏಜಿಸಮ್ ಇನ್ ರಿಕ್ರೂಟ್ಮೆಂಟ್ ಅಂದ್ರೇನು? ಹುದ್ದೆಗಳಲ್ಲಿ ನೇಮಕ ಮಾಡಿಕೊಳ್ಳುವಾಗ, ಜಾಬಿಗೆ ನೇಮಿಸಿಕೊಳ್ಳುವಾಗ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ, ಈಗ ವಯಸ್ಸು ಅಂದ ತಕ್ಷಣ ಕೆಲವೊಂದು ಸಲ 30-35 ವರ್ಷದವರನ್ನೂ ನೇಮಕ ಮಾಡ್ಕೊಳ್ಳಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಯಾಕೆ ಅಂದರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಸೊ ಈ ಏಜಿಸಮ್ ಏನಿದೆ ಇದು ನವಡೇಸ್ ಇದು ಇಟ್ ಈಸ್ ಬೀಯಿಂಗ್ ಇನ್ಕ್ರೀಸ್ ಇನ್ ಅವರ್ ಸೊಸೈಟಿ. ಸೊ ಏಜಿಂಗ್ ಆ್ಯಂಡ್ ಏಜಿಸಮ್ ಇಸ್ ಅ ಪ್ರಾಬ್ಲಮ್ ವಿ ಕ್ಯಾನ್ ಸೇ. ಸೊ ಅಲ್ಲಿ ಚೇಂಜಸ್ ಆಗ್ತಾ ಇದೆ. ಏಜ್ ಸ್ಟ್ರಕ್ಚರಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಸೊ ಜನಸಂಖ್ಯೆಯಲ್ಲಿ ಆಗ್ತಾ ಇರುವಂತಹ ಈ ವಯೋರಚನೆಯ ಬದಲಾವಣೆಗಳನ್ನು ನಿಮಗೆ ಕಲೀಲಿಕ್ಕಿದೆ. ಇದರ ಜೊತೆಗೆ ಸಾಮಾಜಿಕ ಜೀವನದ ಮೇಲೆ ತಂತ್ರಜ್ಞಾನದ ಪ್ರಭಾವ, ಟೆಕ್ನಾಲಜಿಕಲ್ ಎಫೆಕ್ಟ್ಸ್ ಆನ್ ಸೋಷಿಯಲ್ ಲೈಫ್. ಸೊ ಸಮಾಜದ ಮೇಲೆ ಅಥವಾ ಸಾಮಾಜಿಕ ಜೀವನದ ಮೇಲೆ ತಂತ್ರಜ್ಞಾನದ ಪ್ರಭಾವ ಅಂದ್ರೆ ಏನು? ತಂತ್ರಜ್ಞಾನ ಹೆಚ್ಚು ಹೆಚ್ಚು ಸುಧಾರಣೆಯಾಗ್ತಾ ಇರೋದ್ರಿಂದ, ಹೊಸ ಹೊಸ ತಾಂತ್ರಿಕ ಸಂಶೋಧನೆಗಳಾಗ್ತಾ ಇರೋದ್ರಿಂದ ಮಾನವರ ಸಾಮಾಜಿಕ ಜೀವನದಲ್ಲಿ ಹೇಗೆ ಸುಧಾರಣೆಗಳಾಗ್ತಾ ಇದೆ, ಹೇಗೆ ತಂತ್ರಜ್ಞಾನ ಕೆಲವೊಂದು ಹಾನಿಗಳನ್ನು ಉಂಟು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ. ಇನ್ನು ಕೊನೆಯದಾಗಿ ಸ್ಥಿತ್ಯಂತರಗೊಳ್ಳುತ್ತಿರುವಂತಹ ಪರಿಸರದ ಬಗ್ಗೆ ಕಲೀಲಿಕ್ಕಿದೆ. ಚೇಂಜಿಂಗ್ ಎನ್ವೈರ್ಮೆಂಟ್. ಪರಿಸರವನ್ನು ನೋಡಿದ್ರೆ ಖಂಡಿತವಾಗಿಯೂ ಬದಲಾವಣೆ ಆಗ್ತಾ ಇದೆ. ಪರಿಸರ ಹಾನಿಗೊಳಗಾಗ್ತಾ ಇದೆ. ಎಷ್ಟೋ ಪರಿಸರದ ಬಗ್ಗೆ ಕಾಳಜಿ ವಹಿಸಿದ್ರೂ ಕೂಡ, ಪರಿಸರ ಸ್ನೇಹಿ
ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ರೂ ಕೂಡ ಇವತ್ತಿಗೂ ಪರಿಸರ ನಾಶವಾಗ್ತಾ ಇದೆ. ಈ ಸ್ಥಿತ್ಯಂತರಗೊಳ್ತಾ ಇರುವಂತಹ ಪರಿಸರದ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ. ಇದು ಅಧ್ಯಾಯ 3ರಲ್ಲಿ 3ನೇ ಟಾಪಿಕಲ್ಲಿ ಕಾನ್ಸಿಕ್ವೆನ್ಸಸ್ ಆಫ್ ಚೇಂಜ್, ಬದಲಾವಣೆಯ ಪರಿಣಾಮಗಳನ್ನು ಕುರಿತು ಅಧ್ಯಯನ ಮಾಡಲಿಕ್ಕಿದೆ ವಿದ್ಯಾರ್ಥಿಗಳೇ. ಈ 3 ಅಧ್ಯಾಯಗಳನ್ನು ನಿಮಗೆ ಮೊದಲನೇ ಪತ್ರಿಕೆ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಾಲಜಿ, ಸಮಾಜಶಾಸ್ತ್ರದ ಗ್ರಹಿಕೆ ಅನ್ನುವ ಪತ್ರಿಕೆಯಲ್ಲಿ ಅಧ್ಯಯನ ಮಾಡಲಿಕ್ಕಿದೆ. This is what the syllabus of first paper, sociology first paper for first semester students. For more interesting videos, you just subscribe my YouTube channel Social Waves. Thank you.